ಎಲ್ಲರಿಗೂ ನಮಸ್ಕಾರ. Myself Arun S, working as a lecturer in Civil Department, Government Polytechnic College, Chamarajanagar. In this session, we are going to discuss a subject called Environmental Sustainability. The subject code is 20CE11A, which is come under first semester of Civil Engineering and Allied Branches. In this subject, we are going to study a topic called noise pollution, which is come under unit 3. Course outcome of this subject is the extent of noise pollution, effects of noise pollution, control measures and acts in the noise pollution. Before go forward in this session, we can recap what are the things we learned in our previous session. We learned what is noise pollution, sources of noise pollution, and instruments for noise measurement. Noise pollution means which is an unwanted sound we can hear which will create annoyance to us. ಅಂದರೆ ನಮಗೆ ಕಿರಿಕಿರಿ ಮಾಡುವಂಥದ್ದು ಶಬ್ದಗಳೆಲ್ಲ ನಾಯ್ಸ್ ಪೊಲ್ಯೂಷನ್ ಆಗ್ತದೆ, ಕಿವಿಗೆ ಕೇಳಲಾಕಾಗ್ತದೆ ಅನ್ನೋದು ಶಬ್ದಗಳು. ಆ್ಯಂಡ್ ದೆನ್ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್. ಹೇಗೆ ಸೋರ್ಸಸ್ ಏನು ಫಾರ್ ನಾಯ್ಸ್ ಪೊಲ್ಯೂಷನಿಗೆ ಅಂತ ಹೇಳಿದ್ರೆ ಟ್ರಾಫಿಕ್ ಇರಬಹುದು, ಲೌಡ್ ಸ್ಪೀಕರ್ಸ್ ಇರಬಹುದು, ಫ್ಯಾಕ್ಟ್ರೀಸ್ ಇಂಡಸ್ಟ್ರಿಯಲ್ಲಿ ಬರುವಂಥ ಸೌಂಡ್ಸ್ ಇರಬಹುದು, ದಿಸ್ ಎಲ್ಲ ಕ್ರ್ಯಾಕರ್ಸ್ ಇರಬಹುದು. ದಿಸ್ ಎಲ್ಲ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ಸ್. ಇನ್ಸ್ಟ್ರೂಮೆಂಟ್ಸ್ ಫಾರ್ ನಾಯ್ಸ್ ಮೆಷರ್ಮೆಂಟ್. ನಾವು ಯಾವ ಲೆವೆಲಲ್ಲಿದೆ ಆ ನಾಯ್ಸ್ ಅನ್ನೋದನ್ನ ನಾವು ಮೆಷರ್ ಮಾಡಬೇಕಂದ್ರೆ ವಿ ಹ್ಯಾವ್ ಸಮ್ ಇನ್ಸ್ಟ್ರೂಮೆಂಟ್ಸ್. ದೀಸ್ ಆಲ್ ಆರ್ ದಿ ಥಿಂಗ್ಸ್ ವಿ ಆರ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ session. In this session, we are going to learn effects of noise pollution, control of noise pollution, and the noise pollution regulation and control rules 2000. Effects ಅಂದರೆ ಹೇಳಿದ್ರೆ ಆ ಪೊಲ್ಯೂಷನ್ ಇಂದ ನಮಗೆ ಏನು ಎಫೆಕ್ಟ್ ಆಗ್ತಾ ಇದೆ, ಸೊಸೈಟಿಗೆ, ಎನ್ವೈರನ್ಮೆಂಟಿಗೆ ಅಥವಾ ಪರ್ಸನಲಿ ಹ್ಯೂಮನ್ ಬೀಯಿಂಗ್ಸ್ಗೆ ಏನೇನು ಎಫೆಕ್ಟ್ ಆಗ್ತಾ ಇದೆ, ಏನು ತೊಂದರೆಗಳಾಗ್ತಾ ಇದೆ. ಕಂಟ್ರೋಲ್, ಹೌ ಟು ಕಂಟ್ರೋಲ್ ದೀಸ್ ನಾಯ್ಸ್ ಪೊಲ್ಯೂಷನ್ ಆಗ್ತಿರೋದ್ರೆ ಹೇಗೆ ಕಂಟ್ರೋಲ್ ಮಾಡ್ಬೋದು, ಏನು ಮೆಷರ್ಸ್ ಯೂಸ್ ಮಾಡಬಹುದು. ಆ್ಯಂಡ್ ದೆನ್ ದ ನಾಯ್ಸ್ ಪೊಲ್ಯೂಷನ್ ರೂಲ್ಸ್, ಏನು ರೂಲ್ಸ್ಗಳನ್ನ ಮಾಡಿ ನಾವು ಇದನ್ನು ಕಂಟ್ರೋಲ್ ಮಾಡಬಹುದು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ we can going to discuss effects of noise pollution. The various effects of noise pollution on human beings may be classified as auditory effects and non-auditory effects. Basically, we are divided into two categories: auditory effects and non-auditory effects. Auditory effects means it is the most acute and immediate effect of noise pollution, that is impairing of hearing and may even finally lead to deafness. ಅಂದರೆ ಏನು ಅಕ್ಯೂಟ್, ಇಮ್ಮಿಡಿಯೇಟ್ ಅಂದರೆ ಸಡನ್ ಆಗಿ ನಮಗೆ ಕಿವಿಗೆ ಶಬ್ದ ಕೇಳಿ ಹೆಚ್ಚಿನಂತಹ ಪೊಲ್ಯೂಷನಿಂದ ನಾಯ್ಸ್ ಆಗಿ ಇಂಪೇರಿಂಗ್ ಆಫ್ ಹಿಯರಿಂಗ್, ಕೇಳಲಿಕ್ಕೆ ಆಗದೆ ಇರುವಂಥದ್ದು ಅಥವಾ ಕಿವಿ ಕೇಳಿಸಲಿಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಕಂಪ್ಲೀಟ್ಲಿ ಡಫ್ನೆಸ್, ಕಿವಿಡು ಆಗುವಂಥದ್ದು. ದಿಸ್ ಮೇ ಅಫೆಕ್ಟ್ ಇನ್ ಆಡಿಟರಿ ಎಫೆಕ್ಟ್ಸ್. ನಾನ್ ಆಡಿಟರಿ ಎಫೆಕ್ಟ್ಸ್, ಇಟ್ ಇನ್ಕ್ಲೂಡ್ಸ್ ಇಂಟರ್ಫರೆನ್ಸ್ ವಿತ್ ಸ್ಪೀಚ್ ಕಮ್ಯುನಿಕೇಷನ್, ಅನ್ನಾಯನ್ಸಸ್, ಮೆಂಟಲ್ ಡಿಸ್ಟರ್ಬೆನ್ಸ್ ಆ್ಯಂಡ್ ವಯಲೆಂಟ್ ಬಿಹೇವಿಯರ್. ಅಂದರೆ ಇಂಟರ್ಫರೆನ್ಸ್ ವಿತ್ ಸ್ಪೀಚ್ ಕಮ್ಯುನಿಕೇಷನ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ನಾವೇನು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ ಅದು ಸರಿಯಾಗಿ ಕೇಳದೇ ಇರುವಂಥದ್ದು, ಒಬ್ಬರು ಏನು ಮಾತಾಡೋದು ಅಂತ ಇನ್ನೊಬ್ರು ಕೇಳದೇ ಇರುವಂಥದ್ದು, ಅದರಿಂದ ಕಿರಿಕಿರಿ ಉಂಟಾಗುವಂಥದ್ದು, ಮೆಂಟಲ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು. ಆ ಮೆಂಟಲ್ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ನಮ್ಮ ಬಿಹೇವಿಯರ್ ಏನಾಗುತ್ತೆ, ಇಟ್ ವಿಲ್ ಬಿ ಚೇಂಜ್, ವೈಲೆಂಟ್ ಬಿಹೇವಿಯರ್ ಆಗುತ್ತೆ. ಇದೆಲ್ಲ ಚಾನ್ಸಸ್ ಇರುತ್ತೆ. ದೇ ಆಲ್ಸೋ ಕಾಸ್ ಲಾಸ್ ಆಫ್ ವರ್ಕಿಂಗ್ ಎಫಿಷಿಯನ್ಸಿ ಡ್ಯೂ ಟು ಮೆನಿ ಫಿಸಿಯಾಲಜಿಕಲ್ ಡಿಸಾರ್ಡರ್. ಅಂದರೆ ವರ್ಕಿಂಗ್ ಎಫಿಷಿಯನ್ಸಿ, ನಮ್ಮ ಕೆಲಸದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ ನಾಯ್ಸ್ ಪೊಲ್ಯೂಷನ್. ನಾವೇನೇ ಕೆಲಸ ಮಾಡ್ತಿರ್ತೀವಿ ಈ ನಾಯ್ಸಿಂದ ಏನಾಗುತ್ತೆ, ನಮ್ಮ ಸಾಮರ್ಥ್ಯ ಎಫಿಷಿಯನ್ಸಿ ಇಟ್ ಮೇ ಗೋ ಡೌನ್. ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ಫಿಸಿಯಾಲಜಿಕಲ್ ಡಿಸಾರ್ಡರ್ ಸಚ್ ಆಸ್ ನ್ಯೂರೋಸಿಸ್, ಆಂಗ್ಸೈಟಿ, ಇಸ್ಮೋನಿಯಾ, ಹೈಪರ್ ಟೆನ್ಷನ್, ಕಾರ್ಡಿಯೋವಸ್ಕ್ಯುಲರ್ ಡಿಸೀಸಸ್. ಅಂದರೆ ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಂದ, ಅಂದರೆ ನಮ್ಮ ಆಂಗ್ಸೈಟಿ ಟೈಮ್, ನಮ್ಮ ಟೆನ್ಷನಿಂದ ಏನಾಗುತ್ತೆ ಕಾರ್ಡಿಯೋವಸ್ಕ್ಯುಲರ್ ಡಿಸೀಸ್. ದಿಸ್ ಆಲ್ ಆರ್ ವಿ ಕ್ಯಾನ್ ಗೋ ಥ್ರೂ ಬೈ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಎಫೆಕ್ಟ್ಸ್ ಆನ್ ಹ್ಯೂಮನ್ ಬೀಯಿಂಗ್ಸ್, ಮಾನವನ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು 3 ಥರ ಡಿವೈಡ್ ಮಾಡಿದ್ದೀವಿ: physiological effects, psychological effects, and effects on human performance. Okay, physiological effects, psychological effects, and effects on human performance. ಏನಿದು physiological effects? Physiological, there are
These are two types, that is short-term effects and long-term effects. Few of the effects are headache, nausea, damage to heart and effects on nervous system. ಶಾರ್ಟ್ ಟರ್ಮ್ ಎಫೆಕ್ಟ್ ಆಗುವಂಥದ್ದು ಅಂದರೆ ತಲೆನೋವು ಬರುವಂಥದ್ದು, ಆ್ಯಂಡ್ ದೆನ್ ನಮಗೆ ಆಯಾಸ ಆಗುವಂಥದ್ದು, ಆ್ಯಂಡ್ ದೆನ್ ಬಿ ಪಿ ಹೆಚ್ಚಾಗುವಂಥದ್ದು, ಈ ಥರ ಆಗುವಂಥ ನರ್ವಸ್ ಸಿಸ್ಟಮ್ ತೊಂದರೆ ಆಗುವಂಥದ್ದು ಆಗಬಹುದು. ಲಾಸ್ ಆಫ್ ಹಿಯರಿಂಗ್ ಇಸ್ ಆಲ್ಸೋ ಎ ಫಿಸಿಯೋಲಾಜಿಕಲ್ ಎಫೆಕ್ಟ್ ವಿಚ್ ಮೇ ಬಿ ಟೆಂಪ್ರರಿ ಆರ್ ಪರ್ಮನೆಂಟ್ ಆರ್ ಅಕೋಸ್ಟಿಕ್ ಟ್ರೋಮಾ. ಅಂದ್ರೇನು, ಕಿವಿ ಕೇಳದೇ ಇರೋಂಥ ತೊಂದರೆ ಆಗುವಂಥದ್ದು. ಇಟ್ ಮೇ ಬಿ ಟೆಂಪ್ರವರಿ ಆಗಿರ್ಬೋದು ಅಥವಾ ಪರ್ಮನೆಂಟ್ ಆಗಿ ಬ್ಲಾಸ್ಟಿಂಗ್ ಅಂತ ಚಾನ್ಸಸ್ಗಳಲ್ಲಿ ಪರ್ಮನೆಂಟ್ ಆಗಿ ಕಿವಿ ಹೋಗೋ ಚಾನ್ಸಸ್ ಇರುತ್ತೆ. ಸಿವಿಯರ್ ಡ್ಯಾಮೇಜ್ ಟು ದಿ ಇಂಟೀರಿಯರ್ ಸ್ಟ್ರಕ್ಚರ್ ಆಫ್ ದಿ ಇಯರ್ ಕಾಸ್ಡ್ ದ ಬ್ಲಾಸ್ಟ್ ಅಂಡ್ ಎಕ್ಸ್ಪ್ಲೋಷನ್ಸ್. ಅದರಿಂದ ನಮಗೆ ಬ್ಲಾಸ್ಟಿಂದ ನಮ್ಮ ನಮ್ಮ ಇಯರ್ ಸ್ಟ್ರಕ್ಚರ್ಸ್ಗಳಿಗೆ ತೊಂದರೆಯಾಗಿ ಇಟ್ ಮೇ ಕಾಸ್ ದ ಟೆಂಪ್ರವರಿ ಆರ್ ಪರ್ಮನೆಂಟ್ ಪ್ರಾಬ್ಲಮ್ ಟು ಅವರ್ ಲಾಸ್ ಆಫ್ ಹಿಯರಿಂಗ್ ಆಗ್ತಂಥದ್ದು. ಸೈಕೋಲಾಜಿಕಲ್ ಎಫೆಕ್ಟ್ ಅಂದರೆ ನಮ್ಮ ಮಾನಸಿಕವಾಗಿ ಹೇಗೆ ತೊಂದರೆ ಆಗುತ್ತೆ ಅಂತೇಳಿ. ದೀಸ್ ಇನ್ಕ್ಲೂಡೆಡ್ಸ್ ಅನಾಯನ್ಸ್ ಆರ್ ಇರಿಟೇಷನ್, ಕಿರಿಕಿರಿ ಆಗುವಂಥದ್ದು. ಆ ಸೌಂಡ್ ನಮಗೆ ಆ ಕಿರಿಕಿರಿಗೆ ಮಾರ್ಕೆಟ್ಗೆ ಹೋಗೋದಿರ್ಬೋದು, ನೀವು ಮಾರ್ಕೆಟ್ಗೆ ಅಂಥ ಕಡೆ ಹೋದಾಗ ಏನಾಗುತ್ತೆ, ತುಂಬ ಶಬ್ದ ಕಡೆ ಯಾವುದಾದ್ರು ಫ್ಯಾಕ್ಟ್ರಿಗಳಿಗೆ ಹೋದಾಗ, ಹ್ಯಾಂಡ್ಲೂಮ್ ಫ್ಯಾಕ್ಟ್ರಿಗಳಲ್ಲಿ ಹೋದಾಗ ಏನಾಗುತ್ತೆ, ಗ್ರಾನೈಟ್ ಫ್ಯಾಕ್ಟ್ರಿಗಳಲ್ಲಿ ಹೋದಾಗ, ಮೈನಿಂಗಲ್ಲಿ ಹೋದಾಗ ಆ ಸೌಂಡನ್ನು ನಮಗೆ ಕೇಳೋದಾಗ ಕಿರಿಕಿರಿ ಆಗುವಂಥದ್ದು. ಎ ಪರ್ಸನ್ ಫೀಲಿಂಗ್ ಅನಾಯನ್ಸ್ ಇನ್ ಎ ನಾಯ್ಸಿ ಏರಿಯಾ ವಿಲ್ ಫೀಲ್ ಬೆಟರ್ ಇಫ್ ಹಿ ಲೀವ್ಸ್ ದಟ್ ಏರಿಯಾ. ಅವನು ಆ ಕ್ಷಣದಲ್ಲಿ ಆ ಜಾಗದಲ್ಲಿ ಇದ್ದಾಗ ಅವನಿಗೆ ತೊಂದರೆ ಆಗುತ್ತೆ. ಅದೇ ಆ ಕ್ಷಣ ಆ ಜಾಗ ಬಿಟ್ಟು ಅವನು ಬೇರ್ದಾಗ ಆ ಕ್ಷಣದಲ್ಲಿ ಅವನಿಗೆ ಯಾವುದೇ ತೊಂದರೆ ಇರೋದಿಲ್ಲ. ದಟ್ ಈಸ್ ಸೈಕಲಾಜಿಕಲ್ ಎಫೆಕ್ಟ್ಸ್. ನಾಯ್ಸ್ ವಿಚ್ ಅಕ್ಕರ್ ಅಟ್ ರ್ಯಾಂಡಮ್ ಆ್ಯಂಡ್ ಅನ್ಪ್ರಿಡಿಕ್ಟಬಲ್ ಇಂಟರ್ವಲ್ಸ್ ಆರ್ ಮೋರ್ ಅನಾಯಿಂಗ್. ಅಂದರೆ ಏನರ್ಥ, ನಮಗೆ ನಾವಾಗಿ ಹೋಗಿ ಫ್ಯಾಕ್ಟ್ರಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಯಾವುದೇ ಇಂಡಸ್ಟ್ರಿಗೆ ಹೋಗ್ತೀವಿ, ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಮಗೆ ನಮ್ಮ ಮೆಂಟಲಿ ನಾವು ಡಿಸ್ಟರ್ಬ್, ನಮಗೆ ವಿ ಆರ್ ಪ್ರಿಪೇರ್, ಆ ಥರ ನಾಯ್ಸ್ ಇರುತ್ತೆ, ಗಲಾಟೆ ಇರುತ್ತೆ ಅಂತ ಆವಾಗ ನಮ್ಗೆ ಏನು ಕಿರಿಕಿರಿ ಆಗುತ್ತೆ, ಕಡಿಮೆ ಆಗಬಹುದು. ಬಟ್ ರ್ಯಾಂಡಮ್ ಅಂಡ್ ಅನ್ಪ್ರಿಡಿಕ್ಟಬಲ್ ಇಂಟರ್ವಲ್ಸ್ ಅಂದರೆ ಸಡನ್ನಾಗಿ ನಮಗೆ ಆ ಥರ ನಾಯ್ಸ್ ಆಗುತ್ತದೆ. ಸಡನ್ನಾಗಿ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಇರ್ತೀರ, ಸಡನ್ನಾಗಿ ನಿಮಗೆ ಏನೊಂದು ಆಕ್ಸಿಡೆಂಟ್ ಅಥವಾ ಒಂದು ಕ್ರ್ಯಾಕರ್ ಬ್ಲಾಸ್ಟ್ ಮಾಡೋದು ನಿಮ್ಮ ಹತ್ರದ ಇರ್ಬೋದು, ಅವಾಗ ಸಡನ್ನಾಗಿ ನಿಮ್ಗೆ ಏನಾಗುತ್ತೆ, ಭಯ ಆಗೋದು, ಕಿರಿಕಿರಿ ಆಗೋದು ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋರ್ ಅನಾಯಿಂಗ್ ಮೂಮೆಂಟ್ ಇನ್ ಸೈಕಲಾಜಿಕಲ್ ಎಫೆಕ್ಟ್. ಎಫೆಕ್ಟ್ಸ್ ಆನ್ ಹ್ಯೂಮನ್ ಪರ್ಫಾರ್ಮೆನ್ಸಸ್ ಅಂದರೆ ಮಾನವನ ಸಾಮರ್ಥ್ಯದಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ಇಟ್ ಈಸ್ ಕಾಮನ್ಲಿ ಸೀನ್ ದಟ್ ಸ್ಪೀಚ್ ಕಮ್ಯುನಿಕೇಷನ್ ಈಸ್ ಗ್ರೇಟ್ಲಿ ಅಫೆಕ್ಟೆಡ್ ಇನ್ ನಾಯ್ಸಿ ಎನ್ವೈರನ್ಮೆಂಟ್. ಅಂದರೆ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ತೊಂದರೆ ಆಗುವಂಥದ್ದು. ಎಫಿಷಿಯನ್ಸಿ ಇಸ್ ಆಲ್ಸೋ ಅಫೆಕ್ಟೆಡ್ ಆ್ಯಂಡ್ ಮೋರ್ ಚಾನ್ಸಸ್ ಆಫ್ ಎರರ್ಸ್ ಆರ್ ಸಮ್ ಕಾಮನ್ ಅಬ್ಸರ್ವೇಷನ್ಸ್ ಆಫ್ ಎಫೆಕ್ಟ್ಸ್ ಆಫ್ ನಾಯ್ಸ್ ಆನ್ ಹ್ಯೂಮನ್ ಪರ್ಫಾರ್ಮೆನ್ಸ್. ಅಂದರೆ ಎಫಿಷಿಯನ್ಸಿ ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಎರರ್ಸ್ ಜಾಸ್ತಿ ಆಗುತ್ತೆ, ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಕ್ಷಣದಲ್ಲಿ ನಮಗೇನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಈ ಫಾರ್ ಇಂಡಸ್ಟ್ರಿಗಳಲ್ಲಿ ನಾವು ಅದಕ್ಕೆ ನಾವು ಇಯರಿಂಗ್ ಏಡೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ನಮ್ಮ ವರ್ಕ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಬಿಕಾಸ್ ಆಫ್ ದೀಸ್ ಡಿಸಾರ್ಡರ್ಸಿಂದ ಆಗಿರ್ಬೋದು, ನಮ್ಮ ಮೆಂಟಲ್ ಡಿಸಾರ್ಡರ್ಸ್ ಆಫ್ ಶಬ್ದನ ಕೇಳಲಿಕ್ಕಾಗದೆ, ನಮ್ಮಲ್ಲಿ ಫಿಸಿಯೋಲಾಜಿಕಲ್ ಡಿಸಾರ್ಡರ್ ಅಂದರೆ ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳಿಂದ ವರ್ಕಿಂಗ್ ಏನೋ ಎಫಿಷಿಯನ್ಸಿ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. The important effects of noise. By concluding all these three effects, we are going to discuss some more important effects of noises. Noise pollution affects on human health, comfort and efficiency. ಹೆಲ್ತಿಗೆ ತೊಂದರೆ ಆಗುವಂಥದ್ದು, ಅವನ ಕಂಫರ್ಟಿಗೆ ತೊಂದರೆ ಆಗುವಂಥದ್ದು, ಅವನ ವರ್ಕಿಂಗ್ ಎಫಿಷಿಯನ್ಸಿಗೆ ತೊಂದರೆ ಆಗ್ತದೆ. ಇಟ್ ಕಾಸಸ್ ಕಾಂಟ್ರಾಕ್ಷನ್ ಆಫ್ ಬ್ಲಡ್ ವೆಸಲ್ಸ್, ಮೇಕ್ ದ ಸ್ಕಿನ್ ಪೇಲ್ ಅಂಡ್ ಲೀಡ್ ಟು ಎಕ್ಸೆಸಿವ್ ಸೆಕ್ರೇಷನ್ ಆಫ್ ಅಡ್ರಿನಲ್ ಹಾರ್ಮೋನ್ into blood stream which is responsible for high blood pressure. ಅಂದರೆ ಏನಾಗುತ್ತೆ, ನಮ್ಮ ನರ್ವ್ಸ್ ಏನಾಗೋದು ಥಿನ್ ಆಗುವಂಥದ್ದು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇದು. ಆ್ಯಂಡ್ ದೆನ್ ಅಡ್ರಿನಲ್ ಹಾರ್ಮೋನ್, ದೇರ್ ಆರ್ ಸೋ ಮೆನಿ ಹಾರ್ಮೋನ್ಸ್ ವಿ ಕ್ಯಾನ್ ಜನರಲಿ ಡೆವಲಪ್ಸ್ ಇನ್ ಅವರ್ ಬಾಡಿ. ಈ ನಾಯ್ಸಿಂದ ನಮ್ಗೆ ಏನಾಗ್ಬೋದು, ಎಕ್ಸೆಸಿವ್ ಸೆಕ್ರಿಷನ್ ಆಫ್ ಅಡ್ರಿನಲ್ ಹಾರ್ಮೋನ್. ಈ ಹಾರ್ಮೋನ್ ನಮ್ಮ ಬ್ಲಡ್ ವೆಸಲ್ಸಲ್ಲಿ ಮೂವ್ ಆಗಿ ಆವಾಗ ಏನಾಗುತ್ತೆ, ಅದು ನಮಗೆ ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡೋ ಚಾನ್ಸಸ್ ಇರ್ತದೆ. Blaring sound, very loud sound, that means very loud sound causes mental distress, high cholesterol, heart attack, birth defects and abortion. ಇಂಥ ಬಾಂಬ್ ಬ್ಲಾಸ್ಟ್ ಆಗೋದು, ಕ್ರ್ಯಾಕರ್ಸ್, ಸಡನ್ ಕ್ರ್ಯಾಕರ್ಸ್ಗಳಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು, ಕೊಲೆಸ್ಟ್ರಾಲ್ ಪರ್ಸನ್ಸ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬರ್ತ್ ಡಿಫೆಕ್ಟ್ಸ್ ಆಗ್ಬೋದು ಇನ್ ಪ್ರೆಗ್ನೆಂಟ್ ವುಮೆನ್ಸ್, ಅಬಾರ್ಷನ್ಸ್. ದೀಸ್ ಆಲ್ ಆರ್ ದಿ ಮೋರ್ effects which occurs on human beings due to noise pollution. The most immediate and acute effect of noise are loss of hearing. ತುಂಬ ತೊಂದರೆ ಆಗುವಂಥದ್ದು ನಮ್ಮ ಕಿವಿಡಾಗುವಂಥದ್ದು, ಲಾಸ್ ಆಫ್ ಹಿಯರಿಂಗ್, ಕೇಳೋದಕ್ಕೆ ಆಗದಿರುವಂಥದ್ದು, ಕಿವಿಡಾಗೋ ಚಾನ್ಸಸ್ ಇರುವಂಥದ್ದು. ಟೆಂಪ್ರರಿ ಡೆಫ್ನೆಸ್ ಅಕರ್ಸ್ ಅಟ್ 4000-6000 Hz ಆ್ಯಂಡ್ ದಿಸ್ ಎಫೆಕ್ಟ್ ಇಸ್ ನೋನ್ ಆಸ್ ಟೆಂಪ್ರರಿ ಥ್ರೆಶೋಲ್ಡ್ ಶಿಫ್ಟ್, TTS ಅಂತ ಹೇಳ್ತೀವಿ. ಅಂದರೆ ಟೆಂಪ್ರರಿ ಡೆಫ್ನೆಸ್, ಸಡನ್ನಾಗಿ ಕಿವಿ ಕೇಳ್ತಾ ಇರೋದಿಲ್ಲ, ಅದೇನೋ ಒಂದು ಸಡನ್ನಾಗಿ ಒಂದು ಸೌಂಡ್ ಕೇಳಿದ ತಕ್ಷಣ ನಮಗೆ
ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಆವಾಗ ಸಡನ್ನಾಗಿ ಕಿವಿ ಕೇಳದೆ ನಮಗೆ ಒಂಥರ ವೈಬ್ರೇಷನ್ ಥರ ಆಗ್ತಿರುತ್ತಲ್ಲ, ದಟ್ ಈಸ್ TTS, ಟೆಂಪ್ರರಿ ಥ್ರೆಶೋಲ್ಡ್ ಶಿಫ್ಟ್. ಪರ್ಮನೆಂಟ್ ಲಾಸ್ ಆಫ್ ಹಿಯರಿಂಗ್ ಅಕರ್ಸ್ at 100 decibels due to continuous noise exposure, and this is called permanent threshold shift. Higher noises around 100 decibels and more, which will cause the permanent hearing losses for us, that is called as permanent threshold shift ಅಂತ ಹೇಳ್ತೀವಿ. Next, higher intensities of noise produces annoyance in man and interference with proper rest and sleep. ಹೈಯರ್ ಇಂಟೆನ್ಸಿಟಿ ಆಫ್ ನಾಯ್ಸ್ ಅಂದರೆ ಸಡನ್ನಾಗಿ ತುಂಬ ಜಾಸ್ತಿ ನಾಯ್ಸ್ಗಳಿಂದ ನಮಗೆ ಕಿರಿಕಿರಿ ಆಗುವಂಥದ್ದು, ಆ್ಯಂಡ್ ಇಂಟರ್ಫರೆನ್ಸ್ ವಿತ್ ಪ್ರಾಪರ್ ರೆಸ್ಟ್ ಆ್ಯಂಡ್ ಸ್ಲೀಪ್. ನಮಗೆ ಯಾವುದೇ ಒಂದು ಕೆಲಸ ಮಾಡಿ ನಾವು ಸುಸ್ತಾಗಿ ಬಂದಾಗ ನಾವೇನು ಮಾಡ್ತೀವಿ, ರೆಸ್ಟ್ ಮಾಡಬೇಕು. ಸ್ಲೀಪ್ ಮಾಡಿದ್ರೆ ನಮಗೆ ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಆ ಸೌಂಡ್ ನೀವು ರಾತ್ರಿ ಹೊತ್ತು ನಿಮಗೆ ಇಂಥ ಸೌಂಡ್ ಬಂದಾಗ ಏನಾಗುತ್ತೆ, ಅಥವಾ ನೀವು ರೆಸ್ಟ್ ಮಾಡಬೇಕಾದ್ರೆ ನಿಮಗೆ ಆ ಥರ ಪೊಲ್ಯೂಷನ್ ನಾಯ್ಸ್ ಬಂದಾಗ ಯು ಆರ್ ನಾಟ್ ಏಬಲ್ ಟು ಟೇಕ್ ದ ರೆಸ್ಟ್ ಆರ್ ಸ್ಲೀಪ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಎಫೆಕ್ಟ್ಸ್ ವಿಚ್ ಅಕರ್ಸ್. Nervous wreckling, disturbance or disablement, nausea and dizziness and are the effects. ನರ್ವಸ್ ರೆಕ್ಲಿಂಗ್, ಇವಾಗ ಆಲ್ರೆಡಿ ನಾವು ಹೇಳಿದ್ವಿ, ನರ್ವ್ಸ್ ತಿನ್ನಾಗುವಂಥದ್ದು. ಅದರಿಂದ ಎಲ್ಲ ಏನಾಗುತ್ತೆ ಅಂದರೆ ನ್ಯೂಸಿಯಾ, ವಾಮಿಟಿಂಗ್ ಅಥವಾ ನ್ಯೂಸಿಯಾ ಆಗುವಂಥದ್ದು, ಡೈಸಿನೆಸ್ ಆಗುವಂಥದ್ದು, ತುಂಬ ಸುಸ್ತಾಗುವಂಥದ್ದು, ನಿದ್ರಾಹೀನತೆ ಆಗುವಂಥದ್ದು. ದೀಸ್ ಆರ್ ದಿ ಎಫೆಕ್ಟ್ಸ್ ವಿಚ್ ಕಮ್ ಅಂಡರ್ ನರ್ವ್ ಪ್ರಾಬ್ಲಮ್ಸಲ್ಲಿ ಬರುವಂಥದ್ದು. ಅದೆಲ್ಲ ಆಗುವಂಥ ಚಾನ್ಸಸ್ ಇರ್ತದೆ. ಡಿಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್, ದಟ್ ಈಸ್ ಕ್ರ್ಯಾಕಿಂಗ್ ಆಫ್ ಡೋರ್ಸ್ and window pores may occur due to sonic booms. ಅಂದರೆ ಏನಂತ ಹೇಳಿ, ಫಾರ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ಬೆಸ್ಟ್ ಅಂತ ಹೇಳಿದ್ರೆ ನಿಯರ್ ಮೈನಿಂಗ್ ಏರಿಯಾಗಳಲ್ಲಿ ನಾವು ಬ್ಲಾಸ್ಟ್ ಮಾಡಲಿಕ್ಕೋಸ್ಕರ ನಮ್ಮ ರಾಕ್ಸ್ ಇರ್ಬೋದು, ಅವುಗಳೆಲ್ಲ ಬ್ಲಾಸ್ಟ್ ಮಾಡಬೇಕಾದ್ರೆ ಡೆಟೋನೇಟರ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಹೆವಿ ನಾಯ್ಸ್ ಬರುವಂಥದ್ದು. ಅದರಿಂದ ಏನಾಗುತ್ತೆ, ನಿಯರರ್ ರೆಸಿಡೆನ್ಷಿಯಲ್ ಎಂದು ಅಥವಾ ಮನೆಗಳಿತ್ತು ಅಂತ ಹೇಳಿದ್ರೆ ಅಲ್ಲಿ ಕ್ರ್ಯಾಕಿಂಗ್ ಆಫ್ ಡೋರ್ ಕ್ರ್ಯಾಕ್ ಆಗುವಂಥದ್ದು, ವಿಂಡೋ ಕ್ರ್ಯಾಕ್ ಆಗುವಂಥದ್ದು, ವಾಲ್ಗಳ ಕ್ರ್ಯಾಕ್ ಆಗುವಂಥದ್ದು, ಇಂಥ ಚಾನ್ಸಸ್ ಎಲ್ಲ ಇರುತ್ತೆ. ದಟ್ ಈಸ್ ದ ಸೋನಿಕ್ ಬೋಮ್ಸಿಂದ ಆಗುವಂಥದ್ದು ಅಂತ ಹೇಳ್ತಾರೆ. ಲಾಸ್ ಆಫ್ ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್, ಅಂದರೆ ನಮ್ಮ ಮೆಮೊರಿಗೆ ಲಾಸ್ ಆಗುವಂಥದ್ದು, ಕಾನ್ಸಂಟ್ರೇಟ್ ಮಾಡಲಿಕ್ಕಾಗದೇ ಇರುವಂಥದ್ದು. ದೀಸ್ ಆರ್ ಆಲ್ಸೋ ದ ಎಫೆಕ್ಟ್ಸ್ ಆಫ್ ನಾಯ್ಸಸ್ ಪೊಲ್ಯೂಷನ್. ಇಟ್ ಕ್ಯಾನ್ ಇಂಟರ್ಫಿಯರ್ ವಿತ್ ಸ್ಪೀಚ್ ಕಮ್ಯುನಿಕೇಷನ್. ಮೊದಲೇ ಹೇಳಿದಾಗೆ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ತೊಂದರೆ ಆಗುತ್ತೆ. Recently, University of American scientists have discovered that high-pitched noise leads to road accidents. ಅಂದರೆ ನಮ್ಮ ಟ್ರಾಫಿಕ್ಕಲ್ಲಿ ಒನ್ ಆಫ್ ದ ಮೋಸ್ಟ್ ನಾಯ್ಸ್ ವಿಚ್ ಅಕ್ಕರ್, ಅಲ್ಲಿ ನಾವು ಹಾರ್ನ್ ಮಾಡೋ ಶಬ್ದಗಳಿರ್ಬೋದು, ಅಥವಾ ವೆಹಿಕಲ್ಸ್ ಇಂಜಿನ್ಸ್ ಏನು ರನ್ ಆಗ್ತಾ ಇರುತ್ತೆ, ಆ ಇಂಜಿನ್ಸ್ಗಳಿಂದ ಎಲ್ಲ ವೆಹಿಕಲ್ಸಿಂದ ರನ್ ಆಗ್ತಾ ಇರೋದ್ರಿಂದ ಅದರಿಂದ ನಾಯ್ಸ್ ಆಗೋ ಚಾನ್ಸ್ ಇರುತ್ತೆ. ಇದರಿಂದ ರೋಡ್ ಆಕ್ಸಿಡೆಂಟ್ ಚಾನ್ಸಸ್ ಇರ್ತವೆ. ಇನ್ ಇಂಡಿಯಾ ಟು ದಿಸ್ ಕೋರಿಲೇಷನ್ ಹ್ಯಾಸ್ ರಿಸಲ್ಟೆಡ್ ಇನ್ ಎ ನಂಬರ್ ಆಫ್ ಫ್ಯಾಟಲ್ ಆಕ್ಸಿಡೆಂಟ್ಸ್. ಅಂದರೆ ಅಲ್ಲಿ ಇವಾಗೆಲ್ಲ ನಮಗೆ ಫಿಸಿಯಾಲಜಿಕಲ್ ಡಿಸಾರ್ಡರ್ ಆಗುತ್ತೆ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಬರ್ತವೆ ಇದು ನಾಯ್ಸಿಂದ ಅಂತ. ಆ ಥರ ನಾವು ಟ್ರಾಫಿಕಲ್ಲಿ ನಾವು ಇದ್ದಾಗ ನಾವು ರೈಡ್ ಮಾಡ್ತಾ ಇರ್ತೀವಿ ಅಂದಾಗ ಆ ಕಾರಣಗಳಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಫ್ಯಾಟಲ್ ಆಕ್ಸಿಡೆಂಟ್, ನಮಗೆ ಸಾವುಗಳು ಆಗೋ ಚಾನ್ಸಸ್ಸು ಇರುತ್ತೆ. ಆಯಿತು, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾಯ್ಸ್ ಹೇಗೆಲ್ಲ ಆಗುತ್ತೆ, ಅದರಿಂದ ಏನೇನು ಎಫೆಕ್ಟ್ ಮಾಡುತ್ತೆ ಹ್ಯೂಮನ್ ಬೀಯಿಂಗ್ಗೆ, ವಾಟ್ ಆರ್ ದ ಎಫೆಕ್ಟ್ಸ್ ವಿಚ್ ಕಾಸಸ್ ಅಂತ ತಿಳ್ಕೊಂಡ್ವಿ. Now, how to control this noise pollution? We have to control this. If any problem is there, we have to search for solutions. How to control of noise pollution? Shall we discuss? According to a World Health Organization (WHO) report of all environmental problems, noise is the easiest to control. ಅಂದರೆ ಸುಮಾರು ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ಇದೆ. ಯಾವುದು, ವಾಟರ್ ಪೊಲ್ಯೂಷನ್ ಆಗುವಂಥದ್ದು, ಏರ್ ಪೊಲ್ಯೂಷನ್ ಆಗುವಂಥದ್ದು, ಗ್ಲೋಬಲ್ ವಾರ್ಮಿಂಗ್ ಇರುವಂಥದ್ದು, ಇದ್ರ ಜೊತೆಗೆ ನಮ್ಮ ನಾಯ್ಸ್ ಪೊಲ್ಯೂಷನ್. ಎಲ್ಲಕ್ಕೂ ಕಂಪೇರ್ ಮಾಡಿದರೆ ದ ಈಸಿಯೆಸ್ಟ್ ಕಂಟ್ರೋಲ್ ಈಸ್ ನಾಯ್ಸ್ ಪೊಲ್ಯೂಷನ್. ಹೌದು, ಬಟ್ ದ ಕ್ವಶನ್ ಆಫ್ ಕಂಟ್ರೋಲ್ ಅರೈಸ್ ಓನ್ಲಿ ಆಫ್ಟರ್ ದ ಅವೇರ್ನೆಸ್ ಹ್ಯಾಸ್ ಬೀನ್ ಡೆವಲಪ್ಡ್ ಅಮಾಂಗ್ ದಿ ಪೀಪಲಲ್ಲಿ, ಮನುಷ್ಯರಲ್ಲಿ, ನಮ್ಮ ಜನಗಳಲ್ಲಿ ಅವೇರ್ನೆಸ್ ಬರಲಿಲ್ಲ ಅಂತ ಹೇಳಿದ್ರೆ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ. ಅವೇರ್ನೆಸ್ ಒಂದೇ ನಮಗೆ ಬೇಕಾಗಿರುವಂಥದ್ದು. ಅವೇರ್ನೆಸ್ ಇತ್ತಂತ ಹೇಳಿದ್ರೆ ಬೇರೆ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ ಕಂಪೇರ್ ಮಾಡಿದ್ರೆ ನಮಗೆ ನಾಯ್ಸ್ ಪೊಲ್ಯೂಷನ್ನು ವಿ ಆರ್ ಈಸಿ ಟು ಕಂಟ್ರೋಲ್ ಅಂತ WHO ಹೇಳುತ್ತೆ. ಎ ನಾಯ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಈಸ್ ನಾರ್ಮಲಿ ಬೇಸ್ಡ್ ಆನ್ ದಿ ಫಾಲೋವಿಂಗ್: ಪ್ರಿಪರೇಷನ್ ಆಫ್ ನಾಯ್ಸ್ ಮಾಪ್ ಆಫ್ಟರ್ ಮೇಕಿಂಗ್ measures in all areas, setting to target noise levels for all areas. ಓಕೆ, ಕಂಟ್ರೋಲ್ ಮಾಡಬೇಕು ಅಂದರೆ ನಮಗೆ ಎಲ್ಲಿದೆ ಸೊಲ್ಯೂಷನ್, ಎಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗಬೇಕು. ಪ್ರಾಬ್ಲಮ್ ಹೇಗೆ ಗೊತ್ತಾಗುತ್ತೆ ಅಂದರೆ, ಬಿಕಾಸ್ ಆಫ್ ಬೈ ಯೂಸಿಂಗ್ ದ ನಾಯ್ಸ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ವಿ ಹ್ಯಾವ್ ಟು ಮೇಕ್ ಎ ಮ್ಯಾಪ್. ಫಾರ್ ಎಕ್ಸಾಂಪಲ್, ಎ ಸಿಟಿ ಈಸ್ ದೇರ್. ಇನ್ ದಟ್ ಸಿಟಿ, ಎ ಮೆಟ್ರೋಪಾಲಿಟನ್ ಸಿಟಿ,
ಆ ಮೆಟ್ರೋಪಾಲಿಟನ್ ಸಿಟಿಲಿ ಎಲ್ಲಿ ನಾಯ್ಸ್ ಜಾಸ್ತಿ ಇದೆ ಅಂತ ನಾವು ಬೈ ಯೂಸಿಂಗ್ ದ ಇನ್ಸ್ಟ್ರೂಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ಚೆಕ್ ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಎ ಮ್ಯಾಪ್. ಆನ್ ದಟ್ ಮ್ಯಾಪ್ ವಿ ಆರ್ ಗೋಯಿಂಗ್ ಟು ಮೇಕ್ ದ ರೂಲ್ಸ್ ಆ್ಯಂಡ್ ಆಲ್ ಟು ಓವರ್ಕಮ್ ದಟ್ ಪೊಲ್ಯೂಷನ್. ಅಂದರೆ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ನಾಯ್ಸ್ ಇದೆ, ಲೆವೆಲ್ ಯಾವ ನಾಯ್ಸ್ ಲೆವೆಲ್ ಎಲ್ಲಿ ಜಾಸ್ತಿ ಇದೆ, ಕಡಿಮೆ ಇದೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ನಾವು ಅದನ್ನು ಫಸ್ಟು ತಿಳ್ಕೊಬೇಕಾಗುತ್ತೆ. ಮೇನ್ ಮೆಥಡ್ಸ್ ಟು ಕಂಟ್ರೋಲ್ ನಾಯ್ಸ್ ಯಾವ ಮೆಥಡ್ ಇದೆ ಅಂತ ಹೇಳಿದ್ರೆ, ಟು ರೆಡ್ಯೂಸ್ ದ ಸೋರ್ಸಸ್, ಟು ಪ್ರೊಟೆಕ್ಟ್ ದ ರಿಸೀವರ್, ಟು ಇಂಟರಪ್ಟ್ ದ ಪಾತ್ ಆಫ್ ಟ್ರಾನ್ಸ್ಮಿಷನ್, ಟು ಫಾರ್ಮ್ ಸೈಲೆಂಟ್ ಝೋನ್ಸ್, ಟು ಪ್ಲಾಂಟ್ ನಾಯ್ಸ್ ಅಬ್ಸಾರ್ಬಿಂಗ್ ಟ್ರೀಸ್, ಟು ಇಂಪೋಸ್ ಲೀಗಲ್ ರಿಸ್ಟ್ರಿಕ್ಷನ್ಸ್, ಟು ಪ್ರಮೋಟ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ಸೋರ್ಸಸ್ ಏನು ಸೋರ್ಸ್ ಇದೆ ಅದನ್ನ ರೆಡ್ಯೂಸ್ ಮಾಡೋದು, ರಿಸೀವರ್ ಏನಿದೆ ನಾಯ್ಸ್ನ ರಿಸೀವರ್ ಯಾರಿರ್ತಾರೆ ಅದನ್ನು ಪ್ರೊಟೆಕ್ಟ್ ಮಾಡುವಂಥದ್ದು, ಪಾತ್ ಆಫ್ ಟ್ರಾನ್ಸ್ಮಿಷನ್ನ ಇಂಟ್ರಪ್ಟ್ ಮಾಡುವಂಥದ್ದು, ಸೈಲೆಂಟ್ ಝೋನ್ನ ಫಾರ್ಮ್ ಮಾಡುವಂಥದ್ದು, ಸೈಲೆಂಟ್ ಝೋನ್ಗಳನ್ನು ಮಾಡುವಂಥದ್ದು, ಪ್ಲ್ಯಾಂಟಿಂಗ್ ಮಾಡುವಂಥದ್ದು, ನಾಯ್ಸ್ ಅಬ್ಸಾರ್ಬಿಂಗ್ ಟ್ರೀಸ್ ಏನಿರ್ತವೆ ಅದನ್ನ ಪ್ಲ್ಯಾಂಟ್ ಮಾಡುವಂಥದ್ದು ರೋಡ್ ಸೈಡ್ಸಲ್ಲಿ, ಇಂಪೋಸ್ ಲೀಗಲ್ ರಿಸ್ಟ್ರಿಕ್ಷನ್ಸ್ ಕಾನೂನುಗಳು ತರುವಂಥದ್ದು, ಆ್ಯಂಡ್ ದೆನ್ ಅವೇರ್ನೆಸ್ ಇನ್ ದ ಪೀಪಲ್ನ ಅವೇರ್ನೆಸ್ ಮೂಡಿಸುವಂಥದ್ದು. ಶಾಲ್ ವಿ ಡಿಸ್ಕಸ್ ಒನ್ ಬೈ ಒನ್. Reduce the source. The number of noisy motor cars and trucks plying through residential colonies can be considerably reduced by legislation. ಹೇಗೆ ಅಂತ ಹೇಳಿದ್ರೆ, ನಮ್ಮ ಏನು ವೆಹಿಕಲ್ಸ್ಗಳೆಲ್ಲ ಸಿಟಿ ಒಳಗೆ ಬರುವಂಥದ್ದು, ರೆಸಿಡೆನ್ಷಿಯಲ್ಗಳು ಏನು ಬರುವಂಥದ್ದನ್ನ ನಾವು ಕಡಿಮೆ ಮಾಡಬೇಕು. ಹೇಗೆ? ಬೈ ಪ್ರೊವೈಡಿಂಗ್ ದ ರಿಂಗ್ ರೋಡ್ಸ್ ಅಂಡ್ ನಾವು ಯಾವುದೇ ಹೆವಿ ಟ್ರಕ್ಸ್ಗಳು ಮೂವ್ ಆಗ್ತಿದೆ ಸಿಟಿ ಒಳಗೆ ಅದನ್ನ ಹೊರಗಡೆಯಿಂದಲೇ ಮೂವ್ ಆಗುವಂಥ ನಾವು ನೋಡ್ಕೊಳ್ಳುವಂಥದ್ದು. ಫ್ಯಾಕ್ಟ್ರಿ ಇಂಡಸ್ಟ್ರಿಗಳೇನಿದೆ ಅದನ್ನ ಹೊರಗಡೆ ಇರುವಂಥದ್ದು, ಅದನ್ನು ನಾವು ರೆಸಿಡೆನ್ಷಿಯಲ್ ಏರಿಯಿಂದ ಹೊರಗಡೆ ಇರುವಂಥ ಅದನ್ನೆಲ್ಲ ನಾವು ಕ್ಯಾನ್ ಚೂಸ್ ಆ ಥರ ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ ಸೋರ್ಸಸ್ನ. ಡಿಸೈನಿಂಗ್ ದ ಫ್ಯಾಬ್ರಿಕೇಷನ್ ಆಫ್ ಸೈಲೆನ್ಸಿಂಗ್ ಡಿವೈಸಸ್ and their uses in motorcycles, cars, trucks, aircraft engines, industrial missions and home appliances would be an effective measure. That means we are going to design whatever the machineries are there or whatever the vehicles will be there. We are going to design the mission like that it should create very less noise. For example, vehicles. In vehicles ಅಲ್ಲಿ ನಾವು ನಾಯ್ಸ್ ಬರದೇ ಇರಲಿ, ಇಂಜಿನ್ ರನ್ ಆಗ್ತಾ ಇರುತ್ತೆ, ಅದು ಬರಲಿ ಅಂತ we have the silencers. Okay. Like that we are going to design the silencer of the vehicle how like that it should create very less noise. And then in home appliances only, and for example, simple example andre washing machine. In some washing machines we have get very more sounds, in some machines washing machines we get less sound while using it. That is depend upon how they design the machine. These all are the examples, some example how to reduce the sources. Protect the receiver. Protection to workers can be provided through wearing devices such as earplugs and muffs which reduce the noise and protect the receiver. ಈಗ ಫ್ಯಾಕ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋ ಪರ್ಸನ್ಸ್ ಏನಿರ್ತಾರೆ ಅವರಿಗೆ ಯಾವುದೇ ಎಫೆಕ್ಟ್ ಆಗದೇ ಇರಲಿ, ತೊಂದರೆ ಆಗದೇ ಇರಲಿ ಅಂದರೆ ನಾವೇನು ಮಾಡಬೇಕಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಇಯರ್ ಪ್ಲಗ್ಸ್ ಆ್ಯಂಡ್ ಮಫ್ಸ್ ಫಾರ್ ದೋಸ್ ಪರ್ಸನ್ಸ್ ವಿ ಆರ್ ವರ್ಕಿಂಗ್ ಇನ್ ದಿ ಫ್ಯಾಕ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್. ಬೈ ಯೂಸಿಂಗ್ ದೋಸ್ ಥಿಂಗ್ಸ್ ವಿ ಕ್ಯಾನ್ ಪ್ರೊಟೆಕ್ಟ್ ದ ರಿಸೀವರ್ ಫ್ರಮ್ ದಿ ನಾಯ್ಸಸ್. It has also been advised that jobs which are to be carried out in shift system, and that means ನಾವು ಜಾಬ್ಸ್ ಮಾಡ್ತಿರ್ತೇವೆ, ಇಂಡಸ್ಟ್ರಿಯಲ್ಲಿ ಜಾಬ್ಸ್ ಇರ್ತವೆ, ಅದನ್ನ ಶಿಫ್ಟ್ ವೈಸ್ ಮಾಡೋದ್ರಿಂದ ಕೂಡ ನಾವು ರಿಸೀವರ್ನ ಪ್ರೊಟೆಕ್ಟ್ ಮಾಡಬಹುದು. Interrupt the path of transmission. Deflect the sound wave away from the receiver. Sound source is the noise source and the receiver. In between we have to deflect the sound waves away from the receiver. That is the one thing. For example, mechanically directing jet exhaust noise upward instead of directing it downward. This will reduce the jet plane sound to a great extent. For example, ಈಗ ಜೆಟ್ ಪ್ಲೇನ್ಸ್, ಈಗ ಏರೋಡ್ರಮ್ಸ್ ಅಥವಾ ಏರೋಪ್ಲೇನ್ ಏರ್ಪೋರ್ಟಲ್ಲಿ ಏನಿರುತ್ತೆ ಅಲ್ಲಿ ಲ್ಯಾಂಡಿಂಗ್ ಆ್ಯಂಡ್ ಟೇಕ್ ಆಫ್ ಆಗ್ತಾನೆ ಇರುತ್ತೆ. ಅದರಿಂದ ಇಂಜಿನ್ಸ್ ಏನು ರನ್ ಆಗ್ತಾ ಇರುತ್ತೆ ಏರೋಪ್ಲೇನ್ಸ್ದು, ಅಲ್ಲಿ ಮೋರ್ ನಾಯ್ಸ್ ಆಗ್ತಾ ಇರುತ್ತೆ. ನಾವು ಏನು ಮಾಡಬೇಕಂತ ಹೇಳಿದ್ರೆ ಡಿಸೈನಿಂಗ್ ದ ಏರೋಪ್ಲೇನ್ಸ್, ವಾಟ್ ಈಸ್ ದ jet exhaust is noise ಏನು ಬರುತ್ತೆ, it should be go upward. We are going to the sound waves should go reach upward other than downwards. ಆವಾಗ ಏನಾಗುತ್ತೆ, ಅಪ್ವರ್ಡಿಗೆ ನಮಗೆ ಅದು ಸೌಂಡ್ ವೇವ್ಸ್ ಹೋಗೋದ್ರಿಂದ ಅದು ನಮ್ಮ ಏರ್ಪೋರ್ಟ್ಗೆ ಅಥವಾ ಏರಿಯಾದಲ್ಲಿ ರಿಸೀವ್ ಆಗೋದು ಕಡಿಮೆ ಆಗುತ್ತೆ. ಅದರಿಂದ ನಾವೇನು ಮಾಡಬಹುದು, ಆ ಪೊಲ್ಯೂಷನಲ್ಲಿ ಕಂಟ್ರೋಲ್ ಮಾಡಬಹುದು. ದಟ್ ಈಸ್ ದ ಇಂಟರಪ್ಟ್ ದ ಪಾತ್ ಆಫ್ ಟ್ರಾನ್ಸ್ಮಿಷನ್. ಫಾರ್ಮ್ ಸೈಲೆಂಟ್ ಝೋನ್ಸ್. ಸೈಲೆಂಟ್ ಝೋನ್ಸ್ ಯು ಮೇ ಅಬ್ಸರ್ವ್ ಸೈಲೆಂಟ್ ಝೋನ್, ನೋ ಹಾರ್ನ್ ಅಂತೆಲ್ಲ ಟ್ರಾಫಿಕಲ್ಲಿ ಇರ್ತದೆ.
That is, the formation of silent zone, especially near hospitals, nursing homes, and schools, would be an effective measure. ಈಗ ಹಾಸ್ಪಿಟಲ್ಗಳ ಹತ್ರ ಆ್ಯಂಡ್ ಸ್ಕೂಲ್ ಹತ್ರ ನರ್ಸಿಂಗ್ ಹೋಮ್ ಹತ್ರ ಅಲ್ಲೆಲ್ಲ ನಾವು ಏನು ಮಾಡಬೇಕಲ್ಲಿ ಸೈಲೆಂಟ್ ಝೂಮ್ ಅಂತ ಫಾರ್ಮ್ ಮಾಡೋದ್ರಿಂದ ಅಲ್ಲಿ ಹಾರ್ನ್ ಮಾಡೋಂಗಿಲ್ಲ, ಶಬ್ದ ಮಾಡೋಂಗಿಲ್ಲ, ಕ್ರ್ಯಾಕರ್ಸ್ ಬ್ಲಾಸ್ಟ್ ಮಾಡೋಂಗಿಲ್ಲ. ಅದರಿಂದ ಏನಾಗುತ್ತೆ, ಅಲ್ಲಿ ಏನು ಸ್ಕೂಲಲ್ಲಿ ಮಕ್ಕಳು ಕಲಿತಾ ಇರೋಂಥ ಮಕ್ಕಳಿಗಾಗಲಿ ಹಾಸ್ಪಿಟಲಿರೋ ಪೇಷಂಟ್ಸ್ಗಳಿಗಾಗಲಿ ಯಾವುದೇ ತೊಂದರೆ ಆಗದೆ ಇರೋ ಥರ ನಾವು ಕಂಟ್ರೋಲ್ ಮಾಡಬಹುದು. ದಟ್ ಈಸ್ ದ ಒನ್ ಥಿಂಗ್, ದಟ್ ಈಸ್ ಫಾರ್ಮೇಷನ್ ಆಫ್ ಸೈಲೆಂಟ್ ಝೋನ್ಸ್. Plant noise absorbing trees. Residential buildings should not be constructed in the areas where outdoor noise levels are high. Outdoor noise levels ಜಾಸ್ತಿ ಇರೋದು ಟ್ರಾಫಿಕ್ ಏರಿಯಾದಲ್ಲಿರುವಂಥದ್ದು, ಇಂಡಸ್ಟ್ರಿಗಳಲ್ಲಿರುವಂಥದ್ದು, ಅಂಥ ಕಡೆ ರೆಸಿಡೆನ್ಷಿಯಲ್ ಏರಿಯಾ ಬರದೇ ಇರೋ ಥರ ನಾವು ಪ್ಲ್ಯಾನ್ ಮಾಡಲಿಕ್ಕಾಗುತ್ತೆ. ಯಾಕಂದರೆ ರೆಸಿಡೆನ್ಷಿಯಲ್ ಏರಿಯಾ ಇಸ್ ಫಾರ್ ದ ಪೀಪಲ್ ಹೂ ಆರ್ ಲಿವಿಂಗ್, ಟೇಕಿಂಗ್ ರೆಸ್ಟ್ ಆ್ಯಂಡ್ ದೇ ಆರ್ ಲಿವಿಂಗ್. ಅಲ್ಲಿ ಯಾವುದೇ ಇಂಡಸ್ಟ್ರಿಗಳು ಬರದೇ ಇರೋ ಥರ ನಾವು ನೋಡ್ಕೊಳ್ಬೇಕಾಗುತ್ತೆ. Next, noise absorbing trees like ashok and neem may be planted in front of building as well as along the roadsides. ಬಿಲ್ಡಿಂಗ್ಗಳ ಸುತ್ತ ಇರಬಹುದು ಅಥವಾ ರೋಡ್ ಸೈಡ್ಸಲ್ಲಿ ನಾವು ಅಶೋಕ ಟ್ರೀ ಮತ್ತು ನೀಮ್ ಟ್ರೀಯನ್ನು ನಾವು ಪ್ಲ್ಯಾಂಟ್ ಮಾಡೋದ್ರಿಂದ ದೀಸ್ ಬೋತ್ ಟ್ರೀಸ್ ಆರ್ ದ ವೆರಿ ಗುಡ್ ಟ್ರೀಸ್. ಯು ಕ್ಯಾನ್ ಅಬ್ಸರ್ವ್ ದ ಮೋರ್ ನಾಯ್ಸಸ್ನ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಒಳ್ಳೆ ಚೆನ್ನಾಗಿರುವಂಥ ಟ್ರೀಗಳಾದ್ರಿಂದ ಅದರಿಂದ ನಮಗೆ ರಿಸೀವರ್ಗಳು ಕಡಿಮೆ ಆಗಿದೆ, ಅದು ಜಾಸ್ತಿ ರಿಸೀವ್ ಮಾಡೋದ್ರಿಂದ ಪೊಲ್ಯೂಷನ್ ವಿ ಕ್ಯಾನ್ ಕಂಟ್ರೋಲ್. ದಟ್ ಈಸ್ ಒನ್ ಥಿಂಗ್. ಇಂಪೋಸ್ ಲೀಗಲ್ ರಿಸ್ಟ್ರಿಕ್ಷನ್ಸ್, ಕಾನೂನುಗಳನ್ನು ತರುವಂಥದ್ದು. Suitable legislative measures should also be taken to protect the public from noise pollution and punish the offender. ಅಂದರೆ ಕಾನೂನುಗಳನ್ನು ತರಬೇಕು, ಆ ಕಾನೂನನ್ನು ಯಾರನ್ನು ಅವರು ಪಾಲಿಸೋದಿಲ್ಲ ಅವರಿಗೆ ಪನಿಷ್ ಮಾಡೋದ್ರ ಮೂಲಕ ನಾವು ಕಂಟ್ರೋಲ್ ಮಾಡಬಹುದು. Industrialists must be directed to take up noise control measures with the same seriousness as control of toxic waste and chemical in the atmosphere is taken. ಇಂಡಸ್ಟ್ರಿಯಲಿಸ್ಟ್ ಏನಿದ್ದಾರೆ, ಇಂಡಸ್ಟ್ರಿಗಳು ನಡೆಸೋರು ಇರ್ತಾರೆ, ಅವ್ರು ಕಂಟ್ರೋಲ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಅವ್ರು ಟಾಕ್ಸಿಕ್ ವೇಸ್ಟ್ಗಳನ್ನ, ಕೆಮಿಕಲ್ಸ್ ಏನು ಬರುತ್ತೆ ಅದನ್ನೇ ಕಂಟ್ರೋಲ್ ಮಾಡ್ತಾರೆ ಎನ್ವೈರನ್ಮೆಂಟಲ್ ಗೈಡ್ಲೈನ್ಸ್ ಪ್ರಕಾರ. ಅದೇ ಥರ ಅವರು ನಾಯ್ಸ್ ಆಗದೆ ಇರೋ ಥರನೂ ಕೂಡ ದೇ ಹ್ಯಾವ್ ಟು ಕಂಟ್ರೋಲ್. ವೈಲ್ ಕಂಟ್ರೋಲಿಂಗ್ ದೋಸ್ ಥಿಂಗ್ಸ್ ದೆನ್ ವಿ ಕ್ಯಾನ್ ಕಂಟ್ರೋಲ್ ದ ನಾಯ್ಸ್ ಪೊಲ್ಯೂಷನ್ಸ್. ಪ್ರಮೋಟ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ದ ಅವೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಐ ಆಮ್ ಡಿಸ್ಕಸ್ಡ್, WHO ಕೂಡ ಹೇಳ್ತಾ ಇದೆ ಇಟ್ ಇಸ್ ದ ಈಸಿಯೆಸ್ಟ್ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್. ನಾವು ನಾಯ್ಸ್ ಪೊಲ್ಯೂಷನ್ ನಾವು ಕಂಟ್ರೋಲ್ ಮಾಡ್ಬೋದು. ಬಟ್ ದ ಮೇನ್ ಥಿಂಗ್ ಈಸ್ we have to educate the people. Educating the masses through radio, TV and news reels in cinema halls about the harmful effects of noise pollution. ಅಂದರೆ ನಾಯ್ಸ್ ಪೊಲ್ಯೂಷನಿಂದ ಏನು ತೊಂದರೆ ಆಗುತ್ತೆ, ಅದರಿಂದ ನಾವು ಕಂಟ್ರೋಲ್ ಹೇಗೆ ಮಾಡಬಹುದು, ಇದನ್ನೆಲ್ಲ ನಾವು ಅವೇರ್ನೆಸ್ ಮೂಡಿಸ್ಬೇಕು ಜನರಲ್ಲಿ. ಸಿನಿಮಾ ಹಾಲಿಗಳಲ್ಲಾಗ್ಬೋದು, ಎಜುಕೇಟೆಡ್ ಮಾಸ್ಟರ್ ಸಬ್ಜೆಕ್ಟ್ಗಳಿಡೋದು. ಫಾರ್ ಎಕ್ಸಾಂಪಲ್ ನಾವು ವಿ ಆರ್ ಗೋಯಿಂಗ್ ನೌ ಇನ್ಕ್ಲೂಡಿಂಗ್ ದ ಸಬ್ಜೆಕ್ಟ್ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಅವೇರ್ನೆಸ್ ದ ಪೀಪಲ್. People should be educated to reduce the neighborhood noise and indoor noises by keeping the radio volume low and by discarding the use of loudspeakers on all occasions. In residential ಏರಿಯಾಗಳಲ್ಲಿ, ಮನೆಗಳಲ್ಲಿ ಕಂಟಿನ್ಯೂಸ್ ಮನೆ ಇರುತ್ತೆ, ಯಾವುದೋ ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಅಲ್ಲಿ ನಾವು ಸೌಂಡ್ ಸ್ಪೀಕರ್ಸ್ಗಳನ್ನ ಜಾಸ್ತಿ ಸೌಂಡ್ ಕೊಟ್ಟು ಮಾಡೋದ್ರಿಂದ ಅದು ಅಕ್ಕಪಕ್ಕ ಮನೆಯವರಿಗೆ ಡಿಸ್ಟರ್ಬ್ ಆಗ್ತದೆ. ಇನ್ ಫ್ಲ್ಯಾಟ್ಸ್ ಆಲ್ಸೋ, ಇನ್ ರೆಸಿಡೆನ್ಷಿಯಲ್ ಫ್ಲ್ಯಾಟ್ಗಳಲ್ಲೂ ಕೂಡ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗದಿರೋ ಥರ ನಾವು ಇರಬೇಕು. ದಟ್ ಈಸ್ ಅದನ್ನ ನಾವು ಅವ್ರಿಗೆ ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ. Next topic is the Noise Pollution Regulation and Control Rules 2000. Okay, in 2000 the amendment, Environmental Ministry amend the rule, that is Noise Pollution Regulation Control Rules of 2000. What the rule says is we have to how to control the noises and how we have to implement the laws. Okay. Because of increasing noise levels in public places from industrial activity, construction activity, other mechanical devices, that means it may be traffic and all, or loudspeakers and public programs, deleterious effects on human health. ಇದರಿಂದ ನಮಗೆ ಹ್ಯೂಮನ್ ಹೆಲ್ತ್ಗೆ ಎಫೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಆಫ್ ದಿ ಪೀಪಲ್ ಆ್ಯಂಡ್ ಪೀಪಲ್ ವೆಲ್ ಬೀಯಿಂಗ್ ಅವರ ಜೀವನ ಮಾಡಲಿಕ್ಕೂ ತೊಂದರೆ ಆಗೋ ಚಾನ್ಸಸ್ ಇದೆ. ಅಂದರೆ ವೆಲ್ ಬೀಯಿಂಗ್ ಮೂಲಕ ರೂಲ್ಸ್ ಆರ್ ನೆಸೆಸರಿ ಟು ರೆಗ್ಯುಲೇಟ್ and control noise producing and generating sources with objective of maintaining the ambient air quality standards in respect noise. ರೂಲ್ಸ್ ನಾವು ಮುಖ್ಯವಾಗಿ ಮಾಡಲೇಬೇಕು. ಎಲ್ಲಿ ಯಾವ ಏರಿಯಾದಲ್ಲಿ ಎಷ್ಟು ನಾಯ್ಸ್ ಇರಬೇಕು, ಯಾವ ಏರಿಯಾದಲ್ಲಿ ಎಷ್ಟು ಕಡಿಮೆ ಇರಬೇಕು, ಬೆಳಿಗ್ಗೆ ಹೊತ್ತು ಎಷ್ಟು ನಾಯ್ಸ್ ಇರಬೇಕು, ರಾತ್ರಿ ಹೊತ್ತು ಯಾವ ಲೆವೆಲ್ ಇರಬೇಕು, ಅದನ್ನೆಲ್ಲ ನಾವು ರೂಲ್ಸ್ ಮಾಡಬೇಕಾಗುತ್ತೆ.
restrictions on the use of loudspeakers public address system. ಲೌಡ್ಸ್ಪೀಕರ್ಸ್ ನಾವು ಯೂಸ್ ಮಾಡಲಿಕ್ಕೆ ಆ್ಯಂಡ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ನ ಯೂಸ್ ಮಾಡೋಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡೋದು ಹೇಗೆ? ಈ ಲೌಡ್ ಸ್ಪೀಕರ್ ಆರ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಶಲ್ ನಾಟ್ ಬಿ ಯೂಸ್ ಎಕ್ಸೆಪ್ಟ್ ಆಫ್ಟರ್ ಒಬ್ಟೈನಿಂಗ್ ರಿಟರ್ನ್ ಪರ್ಮಿಷನ್ ಫ್ರಮ್ ದಿ ಅಥಾರಿಟಿ. ನಾವು ಯಾವುದೇ ಒಂದು ರಿಟರ್ನ್ ಪರ್ಮಿಷನ್ ಇಲ್ಲದೆ ವಿ ಶುಡ್ ನಾಟ್ ಯೂಸ್ ಎನಿ ಲೌಡ್ ಸ್ಪೀಕರ್ ಆರ್ ಪಬ್ಲಿಕ್ ಅಡ್ರೆಸ್ ಪ್ರೋಗ್ರಾಮ್ಸ್ ಇನ್ ದಿ ಪಬ್ಲಿಕ್ ಏರಿಯಾ. We have to take the permission from the authority. It may be police department or local bodies. We are Nagarasabhe, city corporation. We have to take from those things. Those we have to take the permission and then we have to use. In that also, loudspeakers or a public address system shall not be used at night. Night means 10 p.m. to 6 a.m. In 10 p.m. to 6 a.m. we should not use loudspeakers except in the closed premises. We can use not in public places. In closed premises we can use for the purpose of in communication in auditoria, conference rooms, communication halls, banquet halls. Indoor only we can use, but in outdoor we should not use between 10 a.m. to 6 a.m. 10 p.m. to 6 a.m. and also that with written permission. The state government may permit to use loudspeakers or public addresses system and like during night hours between 10 to 12. 10 to 12 we can use when during any cultural, religious or festive occasion of a limited duration not exceeding 15 days in all during the calendar year. On the calendar ವರ್ಷದ yearally 15 days, not in continuous 15 days, it may be in 15 days for festive occasions. Festive occasionಗಳಲ್ಲಿ ಸರ್ಕಾರ permissions ಕೊಡ್ಬೋದು between 10 to 12. Okay, what is that means festive occasion? Festive occasion shall be include the national function or state function as notified by the central government or state government. ಯಾವುದು? Republic Day, Independence Day, State Day, that means Kannada Rajyotsava, such other days notified by the central government or the state government. Remaining any festivals referred by the central government or state government we can use. Consequences of any violation in the silent zone. In silent zone, if we violate the rules, what will happen? Whoever commits any following offense, he or she shall be liable for penalty under provision of the act. Okay, whoever exhibits any mimetic, musical, other performances or of a nature to attract crowds, play music, uses any sound amplifiers. ಯಾರಿಗೆ ನಾವು ಪನಿಷ್ಮೆಂಟ್ ಕೊಡಬೇಕಾಗತ್ತೆ ಅಂದರೆ ಮ್ಯೂಸಿಕ್ಗಳನ್ನ ಪ್ಲೇ ಮಾಡೋವಂಥದ್ದು ಬೈ ಸೌಂಡ್ ಆ್ಯಂಪ್ಲಿಫೈರ್ ವಿತೌಟ್ ಪರ್ಮಿಷನ್ ಇನ್ ಸೈಲೆನ್ಸ್ ಝೋನ್ಸಲ್ಲಿ ನಾವು ಕ್ರೌಡ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ನಾವು ಮಿಮಿಕ್ರಿಕ್ ಆರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡೋದು. ಹೂವೇರ್ ಬಸ್ ಸೌಂಡ್ಸ್ ಎಮಿಟಿಂಗ್ ಫೈರ್ ಕ್ರ್ಯಾಕರ್ನ ಯೂಸ್ ಮಾಡೋವಂಥದ್ದು, ಪಟಾಕಿಗಳನ್ನ ಸಿಡಿಸೋವಂಥದ್ದು ಸೈಲೆಂಟ್ ಝೋನಲ್ಲಿ. ಹೂವೇರ್ ಯೂಸಸ್ ಲೌಡ್ ಸ್ಪೀಕರ್ಸ್ ಆರ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್, ಸೈಲೆನ್ಸ್ ಝೋನಲ್ಲಿ ಲೌಡ್ ಸ್ಪೀಕರ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮಾಡುವಂಥದ್ದು ಅವರುಗಳು ಪನಿಷಬಲ್ ಆಗ್ತಾರೆ. ಸೈಲೆಂಟ್ ಝೋನ್ ಅಂದರೆ ವಿ ಆಲ್ರೆಡಿ ಡಿಸ್ಕಸ್ ಇಟ್ ಕಮ್ ನಿಯರ್ ದಿ ಹಾಸ್ಪಿಟಲ್ಸ್, ನಿಯರ್ ಸ್ಕೂಲ್ಸ್ ಆ್ಯಂಡ್ ನಿಯರ್ ನರ್ಸಿಂಗ್ ಹೋಮ್. ವಿ ಆರ್ ಗೋಯಿಂಗ್ ಟು ಅರೌಂಡ್ 100 meters ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಎ ಸೈಲೆನ್ಸ್ ಝೋನ್. ಅಲ್ಲಿ ಯಾವುದೇ ಈ ಥರ ಕೃತ್ಯಗಳನ್ನು ಮಾಡಿದವರಿಗೆ ವಿ ಆರ್ ಗೋಯಿಂಗ್ ಟು ಪನಿಷ್. Ambient air quality standards in respect of noise. ಎಷ್ಟು ಇರಬೇಕು ನಾಯ್ಸ್ ಅಂತ ಹೇಳಿ ವಿತ್ ಡೆಸಿಬಲ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದಿಸ್ ಟೇಬಲ್. ವಿ ಆರ್ ಗೋಯಿಂಗ್ ಟು ಡಿವೈಡ್ 4 category the areas A, B, C, D. A means industrial area, category area code B is commercial area code C is residential area, and area code D is silent zone within 100 meters of hospital, courts, educational institutions. ಇಂಡಸ್ಟ್ರಿಯಲ್ ಏರಿಯಾ, ನಾವು ಯಾವುದೇ ಒಂದು ಸಿಟಿನ ಪ್ಲ್ಯಾನ್ ಮಾಡಿದ್ರೆ ಇಂಡಸ್ಟ್ರೀಸ್ ಈ ಜಾಗದಲ್ಲಿ ಬರಬೇಕು, ಕಮರ್ಷಿಯಲ್ ಏರಿಯಾ ಇಲ್ಲಿ ಬರಬೇಕು, ರೆಸಿಡೆನ್ಷಿಯಲ್ ಏರಿಯಾ ಇಲ್ಲಿ ಬರಬೇಕು ಅಂತ ಇರುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿದ್ರೆ ಇಂಡಸ್ಟ್ರೀಸು ಫ್ಯಾಕ್ಟ್ರೀಸಲ್ಲಿ ಕನ್ಸ್ಟ್ರಕ್ಟ್ ಮಾಡುವಂಥದ್ದು ಮಾಡಿಸುವಂಥದ್ದು. ಕಮರ್ಷಿಯಲ್ ಏರಿಯಾ ಅಂದರೆ ಯಾವುದೇ ಶಾಪಿಂಗ್ ಮಾಲ್ಸ್ ಇರ್ಬೋದು, ಮಾರ್ಕೆಟ್ಸ್ ಇರ್ಬೋದು, ದಟ್ ವಿಲ್ ಕಮ್ ಅಂಡರ್ ಕಮರ್ಷಿಯಲ್ ಏರಿಯಾ. ರೆಸಿಡೆನ್ಷಿಯಲ್ ಏರಿಯಾ ಅಂದರೆ ಜನಗಳು ವಾಸ ಮಾಡಲಿಕ್ಕೋಸ್ಕರ ಲೇಔಟ್ಗಳಲ್ಲಿ ಏನು ಮಾಡ್ತೀವಿ, ದಟ್ ಇಸ್ ಆಲ್ ದ ರೆಸಿಡೆನ್ಷಿಯಲ್ ಏರಿಯಾ. ಇನ್ ಸೈಲೆನ್ಸ್ ಝೋನ್ ಮೇಲೆ ನಿಯರ್ ಹಾಸ್ಪಿಟಲ್ಸ್, ಕೋರ್ಟ್ಸ್ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ಸ್. ಇನ್ ಇಂಡಸ್ಟ್ರಿಯಲ್ ಏರಿಯಾ, in daytime 75 decibels is the maximum limit and night time 70 decibels is the maximum limit. In commercial area 65 decibels in daytime and 55 decibels in night time. In residential area 55 decibels in daytime,
45 decibels in night time. In silent zone near hospitals, schools and airports, 50 decibels in daytime and 40 decibels in night time. You can observe in industrial area it is more and goes on decreasing. In commercial area, residential are further decreasing, and in silent zone it still further decreasing. This is the important table, that is what is the limit for noise in decibels. Okay, next shall we move on to multiple choice questions on this topic. Okay, shall we discuss multiple choice questions? First question: when did the noise pollution regulation and control rule established in India? In A 2000, B 2004, C 2005, D 2007. The answer is yes, A 2000. In 2000, the noise pollution regulation control was established. Second question: what timing loudspeaker should not use in public areas? That is 10 p.m. to 5 a.m., 1 a.m. to 7 a.m., 11 p.m. to 6 a.m. and 10 p.m. to 6 a.m. The answer is D, yes, 10 p.m. night 10 o'clock to morning 6 o'clock. Which ministry published a draft noise pollution rules? That is Ministry of Foreign Affairs, Ministry of Pollution Control, Ministry of Industries, Ministry of Environmental Forest. We can the answer here is B, Ministry of Pollution Control. Okay, we should not use our environmental doubt barbodu nimge, but that is Ministry of Pollution Control. One of the efficient way to control aircraft noise, ಹೇಗೆ building aircrafts with old technologies or maximize the passenger to 100, limiting the passenger 100 ಜನ ಮಾಡುವಂಥದ್ದು, increase the amount of pressure it can be withstand, pressure ಏನಾಗುತ್ತೆ ಅದನ್ನ increase ಮಾಡುವಂಥದ್ದು aircraft ನ, ಅಥವಾ constructing aerodrome far away from the residential areas. Which is the better one? Yes, D. That is the answer, D. What is the ambient air quality standards in industrial area during daytime? Daytime ಅಲ್ಲಿ industrial area ಎಷ್ಟು ಇರಬೇಕು? 75 decibels, 80, 85, 100. Answer is A here, 75 decibels. What is the meaning of silent zone for noise pollution? What is noise pollution? Silent zone ಅಂತ ಹೇಳಿದ್ರೆ area comprising more than 100 meters around the hospitals and educational institutes. Area comprising not more than 100 meters around the hospitals and educational institutes. Area comprising more than 100 meters around the clubs and commercial streets. Area comprising not less than 100 meters around the clubs and commercial streets. That is answer B. 100 ಮೀಟರ್ಗಿಂತ ಜಾಸ್ತಿ ಇರುವಂಥ 100 ಮೀಟರ್ ಒಳಗೆ ಇರುವಂಥ area around the hospital education system in the institution ಇದೆ. That is the silent zone. When can a person complain to the police regarding noise pollution level? ಯಾವಾಗ ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿದ್ರೆ when the ambient noise standards exceed 10 decibels, 20 decibels, 30 decibels, 50 decibels. According to COA rules, to noise pollution regulation rules are 2000, 10 decibels. What is the ambient air quality standards in residential area during night time? Residential area night time ಅಲ್ಲಿ what is the noise level? It may be 70 decibel, 45 decibel, 35 decibels or 50 decibels. The answer is B, 45 decibels in night time in residential area. One of the best noise absorbing tree. Noise absorbing tree ಯಾವುದಿಲ್ಲಿ? Coconut tree, banana tree, Ashoka tree, mango tree. Yeah, Ashoka tree. Answer C. What is the ambient air quality standards in silent zone during night time? In silent zone ಅಲ್ಲಿ night time ಅಲ್ಲಿ ಎಷ್ಟಿರಬೇಕು? 40 decibels, 55 decibels, 20 decibels, 35 decibels. It is 40 decibels is the maximum limit of noise in silent zone in night time. These are the multiple choice questions which come under noise pollution. Okay students, in this session we learned what are the effects of noise pollution, how to control the noise pollution, and what are the rules and regulation made to noise control regulation 2000 established in 2000. These are the things we learned in this subject. It completes the noise pollution unit. Thank you.